ಬೇಸಿಗೆಯಲ್ಲಿ ಸಿಗ್ತಾ ಇಲ್ಲ ನೀರಿಗಾಗಿ ಜಾಗರಣೆ ಮಾಡೋ ಸ್ಥಿತಿ. ಕೆಲ್ಸಕ್ಕೆ ಹೋದ್ರೆ ನೀರು ಸಿಗಲ್ಲ, ನೀರು ಬೇಕಂದ್ರೆ ಕೆಲಸ ಇರೋದಿಲ್ಲ. ಕೊಡ ನೀರಿಗೆ ಹಗಲು ರಾತ್ರಿ ಕ್ಯೂ, ಜೀವ ಜಲದ ಗ್ಯಾರಂಟಿಗೆ ಆಗ್ರಹ. ಇದು ನೀರಿಗಾಗಿ ಹಾಹಾಕಾರ ಉಂಟಾಗಿರೋ ಸುದ್ದಿ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ದಯವಿಟ್ಟು ಈ ಸುದ್ದಿಯನ್ನ ನೋಡಿ ಇದಕ್ಕೆ ಸೂಕ್ತ ಪರಿಹಾರವನ್ನ ಕಲ್ಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಜೀವ ಜಲಕ್ಕಾಗಿ ನಾಗರಿಕರು ಪರದಾಡ್ತಾ ಇದ್ದಾರೆ. ಒಂದು ಮೂಲಭೂತ ಸೌಕರ್ಯಗಳಲ್ಲಿ ನೀರು ಕೂಡ ಒಂದು. ಅದು ಕೂಡ ಹೇಳಿ ಕೇಳಿಗ ಬೇಸಿಗೆ ಸಂದರ್ಭ ಜೀವ ಜಲಕ್ಕಾಗಿ ಹಾತೊರೆಯುವಂತ ಪರಿಸ್ಥಿತಿ, ಹಾಹಾಕಾರ ಉಂಟಾಗಿದೆ. ಕೊಡ ನೀರಿಗಾಗಿ ಹಗಲು ರಾತ್ರಿ ಕ್ಯೂನಲ್ಲಿ ನಿಲ್ಲಬೇಕು. ಕೆಲಸ ಕಾರ್ಯ ಬಿಟ್ಟು, ನಿದ್ದೆ ಊಟ ಬಿಟ್ಟು ಕ್ಯೂನಲ್ಲಿ ನಿಂತ್ಕೋಬೇಕು. ಕ್ಯೂನಲ್ಲಿ ನಿಂತ್ಕೊಂಡಿಲ್ಲ ಅಂತಂದ್ರೆ ಜೀವ ಜಲ ಸಿಗಲ್ಲ, ಕುಡಿಯೋಕ್ ನೀರು ಸಿಗಲ್ಲ. ಒಂದಲ್ಲ ಎರಡಲ್ಲ 5 ರಿಂದ 6 ಕಿಲೋಮೀಟರ್ ಕ್ಯೂನಲ್ಲಿ ನಿಂತ್ಕೋತಾ ಇದ್ದಾರೆ ಜನ. ನೀರು ತುಂಬಿಸೋದಕ್ಕೆ ಪ್ರತಿ ಮನೆಗೂ ನೀರಿನ ಗಾಡಿ ಬರ್ತಾ ಇದೆ. ಅಂದ್ರೆ ನೀರು ಬೇಕಂತಂದ್ರೆ ನಿದ್ದೆ ಬಿಟ್ಟು ಜಾಗರಣೆಯನ್ನ ಮಾಡಬೇಕು. ಕೂಲಿ ನಾಲಿ ಬಿಟ್ಟು ನೀರು ತುಂಬಿಸೋದೇ ಕೆಲಸ ಆಗ್ಬಿಟ್ಟಿದೆ, ಬೇರೆ ಕೆಲ್ಸಕ್ಕೆ ಹೋಗಂಗಿಲ್ಲ. ಗ್ರಾಮದಲ್ಲಿ 3 ಬೋರ್ವೆಲ್ಗಳಿದೆ, ಅದೆಲ್ಲ ಬತ್ತಿ ಹೋಗಿದೆ. ದೂರು ಕೊಟ್ಟರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತೇಳಿ ಆರೋಪಗಳು ಕೇಳಿ ಬಂದಿದೆ. ರಾಜ್ಯದಲ್ಲಿ ಈಗ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ನೋಡಿ, ಈ ತರ ಗಾಡಿನ ಮಾಡ್ಕೊಂಡಿದ್ದಾರೆ. ನೀರಿಗೆ 5-6 ಕಿಲೋಮೀಟರ್ ಕ್ಯೂನಲ್ಲಿ ನಿಂತ್ಕೋಬೇಕು. ಪ್ರತಿ ಮನೆಯಲ್ಲೂ ಈ ತರ ಗಾಡಿಯನ್ನ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಕೊಡಪಾನ ಇಟ್ಟು, ಕೊಡಗಳನ್ನ ಇಟ್ಟು ನೀರು ತರಬೇಕು. ಅದಕ್ಕೆ ಕ್ಯೂನಲ್ಲಿ ನಿಂತ್ಕೋಬೇಕು. ಅಷ್ಟು ಈಸಿಯಾಗಿ ಗಾಡಿಲಿ ಕೊಡಪಾನ ತಗೊಂಡು ಹೋದ ತಕ್ಷಣ ನೀರು ಸಿಗಲ್ಲ. 5-6 ಕಿಲೋಮೀಟರ್ ಕ್ಯೂನಲ್ಲಿ ನಿಂತ್ಕೋಬೇಕು, ಹಗಲು ರಾತ್ರಿ ಕಾಯಬೇಕು, ನಿದ್ದೆ ಊಟ ಬಿಡಬೇಕು, ಕೆಲಸ ಕಾರ್ಯ ಬಿಟ್ಟು ನೀರನ್ನ ತರಬೇಕು ಅಂತ ಪರಿಸ್ಥಿತಿ ಇದೆ. ಇದು ದಾವಣಗೆರೆಯ ಗುಡಾಳ್ ಗ್ರಾಮದ ಸ್ಥಿತಿ. ಮಾಯಕೊಂಡ ಮತಕ್ಷೇತ್ರದ ಗುಡಾಳ್ ಗ್ರಾಮ. ಶಾಸಕ ಬಸವಂತಪ್ಪ ಪ್ರತಿನಿಧಿಸುವಂತ ಕ್ಷೇತ್ರ ಇದು. ಸುಮಾರು 500 ಕುಟುಂಬಗಳಿರುವಂತ ಒಂದು ಗ್ರಾಮ ಇದು, ಗುಡಾಳ್ ಗ್ರಾಮ. ಗ್ರಾಮದಲ್ಲಿ 3 ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಒಂದು ಬೋರ್ವೆಲ್ ನಲ್ಲಿ ನೀರು ಬರ್ತಾ ಇದ್ರು ಕೂಡ ಅದು ಸಾಕಾಗ್ತಾ ಇಲ್ಲ. ಎಲ್ಲಿ ಸಾಕಾಗುತ್ತೆ? 500 ಕುಟುಂಬ ಇದೆ, ಒಂದು ಬೋರ್ವೆಲ್ ಇದೆ, ಹೆಂಗ್ ಮ್ಯಾನೇಜ್ ಮಾಡೋದು? ನೀರಿಗಾಗಿ ಅಕ್ಕಪಕ್ಕದ ಗ್ರಾಮಕ್ಕೆ ಹೋಗಬೇಕು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಲಿ ಕೆಲ್ಸಕ್ಕೆ ಹೋದ್ರೆ ತಮ್ಮ ಜೀವನದ ಬಂಡಿಯನ್ನ ಎಳಿಬೇಕು, ಕೆಲ್ಸಕ್ಕೆ ಹೋದ್ರೆ ನೀರು ಸಿಗಲ್ಲ. ಕೆಲಸ ಕಾರ್ಯ ಬಿಟ್ಟು ನೀರನ್ನು ಹಿಡಿಬೇಕು. ನೀರು ತುಂಬಿಸೋದಕ್ಕೆ ನಿಂತ್ರೆ ಕೂಲಿಗೆ ಹೋಗೋದಕ್ಕಾಗಲ್ಲ. ಜಾನುವಾರುಗಳಿಗೆ ನೀರು ಪೂರೈಸೋಕ್ಕೂ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಅವ್ರಿಗೂ ನೀರಿಲ್ಲ ಅಂದ್ರೆ ಜನರಿಗೂ ನೀರಿಲ್ಲ. ಪ್ರಾಣಿಗಳಿಗೆ ನೀರು ಕೊಡ್ಬೇಕು ಕುಡಿಯಕ್ಕಂದ್ರೂ ಪರದಾಟ ಪಡಬೇಕು. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಶಾಸಕರ ಗಮನಕ್ಕೂ ತಂದಿದ್ದಾರೆ. ಆದ್ರೆ ಅಧಿಕಾರಿ ವರ್ಗ ಕೇಳಿಸ್ಕೊಳ್ತಿಲ್ಲ. ಶಾಸಕರಿಗೆ ಜನರ ಕಷ್ಟ ಕಾಣ್ತಾ ಇಲ್ಲ. ಸಾಕಷ್ಟು ಕಡೆಗಳಲ್ಲಿ ಆಲ್ರೆಡಿ ಈಗ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನೀರು ಕೊಡಿ ಅಂತ ಕೇಳಿದ್ರೆ 15 ದಿವಸಕ್ಕೊಂದ್ಸತಿ, 1 ತಿಂಗಳಿಗೆ ಒಂದ್ಸತಿ ನೀರು ಬಿಡ್ತಾ ಇದ್ದಾರೆ. ನೀರು ಸ್ಟಾಕ್ ಮಾಡಕ್ಕೂ ಆಗಲ್ಲ. ಎಷ್ಟು ದಿನ ಅಂತ ಸ್ಟಾಕ್ ಮಾಡಕ್ಕಾಗುತ್ತೆ? ಕೆಲವು ಕಡೆ ನೀರು ಬಿಟ್ಟರು ಕೂಡ ಅದು ಕುಡಿಯೋದಕ್ಕೆ ಬಿಡಿ, ಬಟ್ಟೆ ತೊಳೆಯಕ್ಕೂ ಯೋಗ್ಯವಾಗಿಲ್ಲ ಅಂತ ನೀರನ್ನು ಬಿಡ್ತಾ ಇದ್ದಾರೆ. ಇದನ್ನ ಶಾಸಕರು ಅಥವಾ ಅಧಿಕಾರಿಗಳ ಮನೆಯಲ್ಲಿ ಕುಡಿತಾರ ಕೇಳಿ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾರೆ. ನಮಗೆ ನೀರಿಲ್ರಿ, ನಮಗೆ ಕರೆಂಟು ಬೆಳಗ್ಗೆ ಹೋಕ್ಕವು, ಈಗ ಸಾಯಂಕಾಲ ಬರ್ತಾವೆ, ರಾತ್ರಿ ಬರ್ತಾವೆ. ಒಮ್ಮೆ ಬಿಟ್ರೆ ಒಮ್ಮೆ ಸಿಕ್ಕರೆ ನೀರು ಇನ್ನೊಮ್ಮೆ ಸಿಗಲ್ಲ. ಕುಡಿಯೋಕ್ಕೂ ನೀರಿಲ್ಲ, ಅಧ್ವಾನಾಗ್ಯಾವು. ಭಾರಿ ಫಜಿತ. ನಮಗೂ ದೊಡ್ಡವ್ರು ಏನಾರ ನಮಗೆ ಸಹಾಯ ಮಾಡ್ಬೇಕು ನೀರಿಗೆ. ದನ ಕರಿಗಿಲ್ರಿ, ಅದು ಒಮ್ಮೆ ಹಿಡ್ಕೊಂಡವ ಅವನ್ನ ದನ ಕರಿ ನೀರು ಕುಡಿಸ್ಬೇಕು ನಾವು. ನೀರಿನ ಭಾರಿ ಸಮಸ್ಯೆ ಆಗೈತಿ. ಕುಡಿಯಕ ಬೇರೆ ಊರಿಗೆ ಹೋಗಿಲ್ಲಿದ್ರೆ ಬೇರೆ ಊರದ ತರ್ತಾರ್ರಿ, ಅಲ್ಲಿ 20 ರೂಪಾಯಿ ಬಾಟ್ಲಿ ತಗೋತಾರೆ. 15-20 ರೂಪಾಯಿ ಒಂದು ಕ್ಯಾನ್. ನಮಗೆ ನೀರಿಲ್ರಿ, ನಮಗೆ ಕರೆಂಟ್ ಭಾರಿ ಸಮಸ್ಯೆ ನೀರಿಂದು. ರಾತ್ರೆಲ್ಲ ನೀರು ಹಿಡಿಬೇಕು. ಒಂದು ಆಳು ಸೀದಾ ನೀರಿಗೆ ಇರ್ಬೇಕು. ಅದು ಒಂದು ಟ್ರಿಪ್ ಸಿಕ್ಕು ಸಿಗ್ಲಿದ್ದಿಲ್ಲ. 7-8 ಕೊಡಪಾನ, 5-6 ಕೊಡಪಾನ. ಕೆಲವ್ರಿಗೆ ಸಿಗ್ತವೆ, ಕೆಲವ್ರಿಗೆ ಸಿಗೋದೇ ಇಲ್ಲ. ಹಂಗೆ ಬರ್ತಾರೆ. ಮತ್ತು ಎಲ್ಲೋ ಹೋಗಿ ಒಂದೊಂದು ವಿಪರೀತ ದೂರ ಅಲ್ಲೆಲ್ಲ ಮ್ಯಾಲೆ ಬಿಡ್ತಾರಂತೆ. ಅಲ್ಲಿ ಹೋಗಿ ಸಿಕ್ಕರೆ ಅಲ್ಲಿ ಗಾಡಿ ಬೇಕಾದಷ್ಟು ಇರ್ತಾವೆ. ಒಟ್ಟು ಆಗಲೆಲ್ಲ ಕೂಲಿ ಹೋಗ್ತಾರೆ, ರಾತ್ರಿ ಹಿಡಿಬೇಕು, ಆಗಲೆಲ್ಲ ಕೂಲಿ ಹೋಗ್ಬೇಕು. ಕೂಲಿ ಹೋಗಿದ್ರೆ ಈಗ ಕನಿಷ್ಠ 2-2.5 ತಿಂಗಳಾಯಿತು ಇಲ್ಲಿ ಗುಡಾಳ್ ಗ್ರಾಮದಲ್ಲಿ ನೀರಿನ ಭಾರಿ ಸಮಸ್ಯೆ. ಅಂದರೆ ಈಗ ಒಂದು ಕಡೆ ಬಿಟ್ಟರೆ ಒಂದು ಕಡೆ ಬಿಡಲ್ಲ. ಅದ್ರ ಬೇಗ ನೀರು ಬೇರೆ ಇಲ್ಲ.
ಆದ್ದರಿಂದ ಒಂದು ಗಾಡಿ ಬಿಟ್ಟರೆ 3-4 ತಾಸು ಕಾಯ್ಬೇಕು ಒಂದು ಗಾಡಿ ನೀರು ಹಿಡ್ಕೊಂಬರ್ಬೇಕು. ರಾತ್ರಿಗೆಲ್ಲ ನೀರು ಹ್ಞೂ ಸರ್. ರಾತ್ರಿ ಹಿಡಿತಾರೆ ಸರ್. ಈಗ ಬೆಳಗ್ಗೆ 10 ಗಂಟೆಗೆ ಬಿಟ್ಟರೆ ಮಧ್ಯಾಹ್ನ 1 ಗಂಟೆ ಆಕೈತೆ ಒಂದು ಗಾಡಿ ತರಕ್ಕೆ ನೀರು ಸರ್. ರಾತ್ರಿ ಎಲ್ಲ ಒಬ್ರು ನೀರಿಗೋಸ್ಕರನೇ ಕಾಯ್ಬೇಕು. ಆದ್ದರಿಂದ ಒಂದು ಸ್ವಲ್ಪ ನೀರಿನ ಭಾರಿ ಸಮಸ್ಯೆ ಐತಿ. ಅದೇನಾದ್ರು ಒಂಚೂರು ಪರಿಹಾರ ಮಾಡ್ಬೇಕಂತ ನಾವು ಕೇಳ್ಕೊಡ್ತೀನಿ ಮಾತ್ರ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ದಾವಣಗೆರೆಯಿಂದ ನಮ್ಮ ರಿಪೋರ್ಟರ್ ಸಂಜಯ್. ಇತ್ತೀಚೆಗೆ ಈ ಪ್ರಾಬ್ಲಮ್ ಶುರುವಾಗಿರೋದಾ ಅಥವಾ ಸುಮಾರು ವರ್ಷ ಆಯಿತು? ಯಾರು ಅಂದ್ರೆ ಅಧಿಕಾರಿಗಳಿರ್ಬೋದು ಅಥವಾ ವೋಟ್ ಹಾಕಿ ಗೆಲ್ಸಂತ ಜನಪ್ರತಿನಿಧಿಗಳು, ಶಾಸಕರಿರ್ಬೋದು, ಇದ್ರ ಕಡೆ ಗಮನ ಕೊಡ್ತಾ ಇಲ್ವಾ? ಶರ್ಮಿತಾ ಶೆಟ್ಟಿ, ಏನು ಕಳೆದ 1 ತಿಂಗಳಿಗೆ ಅಧಿಕ ಕಾಲ ಆಗಿದೆ ಅಂತ ಹೇಳಲಾಗ್ತದೆ ಗ್ರಾಮಸ್ಥರು. ಯಾಕಂದ್ರೆ ದಾವಣಗೆರೆ ತಾಲೂಕಿನ ಗುಡಾಳ ಗ್ರಾಮದಲ್ಲಿ ಏನು ಸಾಕಷ್ಟು ನೀರಿಗಾಗಿ ಹಾಹಾಕಾರ ಇದ್ದಿರುವಂತದ್ದು ಕಳೆದ 1 ತಿಂಗಳಿಂದ ಈಚೆಗೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅದಲ್ಲದೆ ಕೂಡ ಏನು ಬೆಳಗ್ಗೆ ಎಲ್ಲ ಕೆಲ್ಸಕ್ಕೆ ಹೋದ್ರೆ ರಾತ್ರಿ ಇಡೀ ಪೂರ್ತಿ 3 ಗಂಟೆ ಬೆಳಗಿನ ಜಾವ 4 ಗಂಟೆವರೆಗೂ ನೀರು ಹಿಡಿಯುವಂತ ಕೆಲಸ ನಡೀತಿದೆ. ಅಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಕೂಡ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ ಆ ಗ್ರಾಮದಲ್ಲಿ. ಈಗಾಗಲೇ ಏನು ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಕೂಡ ತಲೆ ಕೆಡಿಸ್ಕೊಂತಿಲ್ಲ, ಶಾಸಕರಿಗೆ ಕೇಳಿದ್ರು ತಲೆ ಕೆಡಿಸ್ಕೊಂತಿಲ್ಲ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಕೂಡ ಗ್ರಾಮ ಪಂಚಾಯತಿಯ ಏನು ಸದಸ್ಯರ ಅಧ್ಯಕ್ಷರು ಏನಿದ್ರು ಅವ್ರ ಅವಧಿ ಮುಗಿದಿರೋದ್ರಿಂದ ಅಲ್ಲಿ ಏನು ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರು ಇಲ್ದಂತಾಗಿದೆ. ಹಾಗಾಗಿ ಯಾರು ಕೂಡ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ ಅಂತ ಹೇಳಿ ಅಲ್ಲ ಸಂಜಯ್, ಈಗ ಸಮಸ್ಯೆ ಏನಾಗಿರೋದು 1 ತಿಂಗಳಿಂದ ಈಚೆಗೆ? ಸಮಸ್ಯೆ ಏನು? ಯಾಕಂದ್ರೆ ಬೋರ್ವೆಲ್ಗಳ ಸಂಖ್ಯೆ ಕಡಿಮೆ ಇದೆ, ಹತ್ರದಲ್ಲಿ ನದಿ ಯಾವ್ದಿದೆ, ಸಮಸ್ಯೆಗೆ ಮೂಲ ಕಾರಣ ಏನು? ಈಗ ಅಲ್ಲಿ ಪ್ರಮುಖವಾಗಿ ಆ ಗ್ರಾಮಕ್ಕೆ ಒಂದು 500 ಕುಟುಂಬಗಳಿರತಕ್ಕಂತಹ ಒಂದು ಗ್ರಾಮ. ಆ ಗ್ರಾಮದಲ್ಲಿ 4 ಬೋರ್ವೆಲ್ಗಳಿದೆ ಕುಡಿಯೋ ನೀರಿಗಾಗಿ. ಆ 4 ಬೋರ್ವೆಲ್ಗಳಲ್ಲಿ 3 ಬೋರ್ವೆಲ್ಗಳು ಈಗಾಗಲೇ ಬತ್ತಿ ಹೋಗಿದೆ, ಒಂದು ಹನಿ ಕೂಡ ನೀರು ಬರ್ತಾ ಇಲ್ಲ. ಇನ್ನು ಒಂದು ಬೋರ್ವೆಲ್ ಅಲ್ಲಿ ಮಾತ್ರ ನೀರು ಬರ್ತಾ ಇದೆ. ಆದ್ರೆ ಆ ಬೋರ್ವೆಲ್ ಅಲ್ಲಿ ಕೂಡ ಬಿಟ್ಟು ನೀರು ಬರ್ತಿದೆ. ಯಾಕಂದ್ರೆ ತೋಟಗಳಿಗೆ, ಗದ್ದೆಗಳಿಗೆ ಬೋರ್ವೆಲ್ ಏನಾದ್ರು ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಈ ಕುಡಿಯೋ ನೀರಂತಹ ಬೋರ್ವೆಲ್ ಅಲ್ಲಿ ನೀರು ಬರೋದು ಕಷ್ಟ. ಹಾಗಾಗಿ ಏನು ರಾತ್ರಿ ಎಲ್ಲ ಕ್ಯೂ ಹಚ್ಚಿರ್ತಾರ, ಒಂದ್ 8ರಿಂದ 10 ಜನ ಹಿಡಿಯುವಷ್ಟೊತ್ತಿಗೆ ಮತ್ತೆ ನೀರು ಅದು ಕೆಳಗೆ ಹೋಗುತ್ತೆ, ನೀರು ಸಿಗೋದಿಲ್ಲ. ಹಾಗಾಗಿ ಸಾಕಷ್ಟು ಪರಿತಪಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಅಧಿಕಾರಿಗಳಿಗೂ ಗಮನ ತಂದ್ರು ಕೂಡ ಗ್ರಾಮಸ್ಥರು ಯಾವುದೇ ರೀತಿ ಕ್ರಮ ಆಗ್ತಿಲ್ಲ. ಹಾಗಾಗಿ ನಮಗೆ ಶುದ್ಧ ಕುಡಿಯುವ ನೀರಿನ ಘಟಕ ಇದೆ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಇದ್ದು, ಆದ್ರೂ ಕೂಡ ಅದರಲ್ಲಿ ಕೂಡ ನೀರು ಬರ್ತಾ ಇಲ್ಲ. ಅಲ್ಲಿ ಬೋರ್ಡ್ ಕೂಡ ಹಾಕಿರುವಂತದ್ದು ನೀರು ಬರ್ತಾ ಇಲ್ಲ ಅಂತ ಹೇಳಿ. ಹೀಗಾಗಿ ಕುಡಿಯೋ ನೀರಿಗಾಗಿ ಸಾಕಷ್ಟು ಅಕ್ಕಪಕ್ಕದ ಊರುಗಳಿಗೆ ಹೋಗಿ ನೀರು ತರ್ತಾರೆ. ಅದೇನೋ ಒಂದ್ ವೇಳೆ ಏನಾದ್ರು ಅವರು ಕ್ಯಾನ್ಗಳಲ್ಲಿ ತಂದು ಇದೇ ಊರಿಗೆ ಗ್ರಾಮಕ್ಕೆ ಕೊಟ್ರೆ 20ರಿಂದ 25 ರೂಪಾಯಿ ಹಣವನ್ನ ವಸೂಲಿ ಮಾಡ್ತಾರೆ ಅಂತ ಹೇಳಲಾಗ್ತದೆ 20 ಲೀಟರ್ ನೀರಿಗೆ. ಹೀಗಾಗಿ ಸಾಕಷ್ಟು ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಅಧಿಕಾರಿಗಳು ಇನ್ನಾದ್ರೂ ಸುದ್ದಿ ಬಿತ್ತರ ಆದ ನಂತರನಾದ್ರೂ ಎಚ್ಚೆತ್ಕೊಂಡು ಅಲ್ಲಿ ಕುಡಿಯೋ ನೀರಿನ ಒಂದು ವ್ಯವಸ್ಥೆ. ದಾವಣಗೆರೆ ಸಿಟಿಯಿಂದ ಈ ಗ್ರಾಮಕ್ಕೆ ಎಷ್ಟು ದೂರ ಆಗುತ್ತೆ? ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರನ್ನು ಬಿಟ್ಟಾಕಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, PDO ಏನ್ ಮಾಡ್ತಿದ್ದಾರೆ? 1 ಸೆಕೆಂಡ್ ಸಂಜಯ್, ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ PDO ಸುರೇಶ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸುರೇಶ್ ಅವರೇ, ನಿಮ್ಮ ಊರಿನ ಪರಿಸ್ಥಿತಿ ಅಂದ್ರೆ ನೀವು ಕೆಲಸ ಮಾಡುವಂತ ಗ್ರಾಮದ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಅರಿವಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ನೀರಿಗಾಗಿ ಜಾಗರಣೆ ಮಾಡ್ತಿದ್ದಾರೆ ಜನ. ದೃಶ್ಯ ನೋಡ್ತಿದ್ರೆ ನಮಗೆ ಬೇಜಾರಾಗುತ್ತೆ. ಕೂಲಿ ನಾಲಿ ಮಾಡೋ ಜನ ಕೂಲಿ ಕೆಲಸ ಬಿಟ್ಟು ರಾತ್ರಿ ಜಾಗರಣೆ ಮಾಡ್ಕೊಂಡು ನೀರಿಗೋಸ್ಕರ ಈ ತರ ಕ್ಯೂ ನಲ್ಲಿ ನಿಂತ್ಕೊಂಡಿದ್ದಾರೆ ಕಿಲೋಮೀಟರ್ ಗಟ್ಲೆ. ಸಮಸ್ಯೆ ಏನಾಗ್ತಿದೆ? ಯಾಕೆ ನೀರ್ ಕೊಡ್ತಾ ಇಲ್ಲ? ಮೇಡಮ್ರೆ ನೀರು ಬಹಳ ಕಮ್ಮಿ ಆಗಿದೆ ಮೇಡಮ್ರೆ. 4 ಬೋರ್ವೆಲ್ ಇದ್ ಮೇಡಮ್ರೆ, ಪೂರ್ತಿ ಕಮ್ಮಿ ಆಗಿದಾವೆ. 2 ಬೋರಲ್ಲಿ ಸಣ್ಣಕ್ ಬರ್ತಾ ಇದಾವೆ ಮೇಡಮ್ರೆ. ಪ್ರೈವೇಟ್ ಬೋರ್ವೆಲ್ ತಗೊಂಡಿದ್ವಿ. ಈಗ ಮೊನ್ನೆ ಬೋರ್ವೆಲ್ ಪಾಯಿಂಟ್ ಮಾಡ್ಕೊಂಡು ಹೋಗಿದಾರೆ ಮೇಡಮ್ರೆ. ಇವತ್ತ ನಾಳೆ ಹೊಡಿತೀವಿ ಅಂತ ಹೇಳ್ತಾ ಇದಾರೆ ಮೇಡಮ್ರೆ. ಸಾಹೇಬ್ ಮೇಲೆ ಅಧಿಕಾರಿಗಳ ಹತ್ರ ಮಾತಾಡ್ತಾರೆ ಮೇಡಮ್. ಈಗ ಇಮಿಡಿಯೇಟ್ ಆಗಿ ಬೇರೆ ಪರ್ಯಾಯ ವ್ಯವಸ್ಥೆ, ಈಗ ನೀವ್ ಅಂದ್ರಿ ಬೋರ್ವೆಲ್ ಪಾಯಿಂಟ್ ಎಲ್ಲ ಮಾರ್ಕ್ ಮಾಡಿದ್ದಾರೆ, ಅದು ಇನ್ನೊಂದು ವಾರ ಅಂತ ಹಿಡ್ಕೊಳ್ಳಿ ಹೆಚ್ಚು ಕಮ್ಮಿ. ಹತ್ರದಲ್ಲಿ ನದಿ ಆತರ ಹೊಳೆ ಆತರ ಯಾವ್ದಿಲ್ವಾ? ಕೆರೆ ಯಾವ್ದು ಇಲ್ಲ ಮೇಡಮ್. ಡ್ರೈ ಲ್ಯಾಂಡ್ ಮೇಡಮ್, ಪೂರ್ತಿ ಡ್ರೈ ಲ್ಯಾಂಡ್. ಶುದ್ಧ ಕುಡಿಯೋ ನೀರಿನ ಘಟಕ ಒಂದು ಇದೆಯಂತಲ್ಲ ಧರ್ಮಸ್ಥಳದವ್ರದ್ದು, ಅದ್ರಲ್ಲಿ ನೀರ್ ಬರ್ತಾ ಇಲ್ವಾ? ಏನ್ ಸಮಸ್ಯೆ? ಅದೇ ಬೋರ್ವೆಲ್ ಕಮ್ಮಿ ಆಗಿದಲ್ರಿ ಮೇಡಮ್ರೆ, ಅದು ವ್ಯವಸ್ಥೆ ಮಾಡಿಸ್ತೀವಿ ಮೇಡಮ್ರೆ. ಅಲ್ಲ, ಶುದ್ಧ ಕುಡಿಯೋ ನೀರಿನ ಘಟಕ ಒಂದು ಇದೆಯಂತಲ್ಲ ಅಲ್ಲಿ? ಹೌದು ಮೇಡಮ್. ಹೌದು. ಅಲ್ಲೂ ನೀರಿಲ್ವಾ ಇವಾಗ? ಹೌದು ಮೇಡಮ್. ಈ ರಾ ವಾಟರ್ ಬೇಕಲ್ರಿ ಮೇಡಮ್, ರಾ ವಾಟರ್ ಕೊಡ್ಬೇಕಲ್ಲ, ಕಡಿಮೆ ಆಗ್ತಿದೆ. ಈಗ ಇದಕ್ಕೆ ಡ್ರೈ ದಿನಕ್ಕೂ ನೀರು ಕಡಿಮೆ ಆಗ್ತಿದೆ, ಕಮ್ಮಿ ಆಗ್ತಿದೆ ಮೇಡಮ್ರೆ. ಮಾಡಿಸಿ ಮೇಡಮ್ರೆ. ಈಗ ಅಟ್ಲೀಸ್ಟ್ ಟ್ಯಾಂಕರ್ ವ್ಯವಸ್ಥೆ ಮಾಡ್ಸಕ್ಕಾಗತ್ತಾ? ಸ್ವಲ್ಪ ದಿನ ಮಾಡಿಸ್ತೀವಿ ಸ್ವಲ್ಪ ದಿನ ವ್ಯವಸ್ಥೆ ಮಾಡಿಸ್ತೀವಿ ಮೇಡಮ್ರೆ. ಮೇಲಧಿಕಾರಿಗಳು ಇವ್ರ ಮಾತಾಡಿ ಮಾಡಿಸ್ತೀವಿ ಮೇಡಮ್ರೆ. ಸರಿ, ಅದನ್ನಾದ್ರೂ ಮಾಡಿಸಿ. ಯಾಕಂದ್ರೆ ನಿಮ್ ಕರ್ತವ್ಯ. ನೀವು ನೀರು ಕೊಟ್ರೆ ಜನ ನಿಮ್ಗೆ ಚಿರಋಣಿ ಆಗಿರ್ತಾರೆ ಖಂಡಿತ, ಅದು ಈ ಬೇಸಿಗೆಗಾಲದಲ್ಲಿ. ದಯವಿಟ್ಟು ಆ ಕೆಲಸ ಮಾಡಿಸಿ ಸುರೇಶ್ ಅವರೇ, ನಾವು ಫಾಲೋ ಅಪ್ ಮಾಡ್ತೀವಿ. ಅಂಡ್ ಬೋರ್ವೆಲ್ ವ್ಯವಸ್ಥೆ ಅಂತಂದ್ರಿ, ಅದಕ್ಕೆ ಟೈಮ್ ಹಿಡಿಯುತ್ತೆ. ಅಷ್ಟೋ ತನಕ ನೀರಿನ ಸೌಲಭ್ಯ ಪರ್ಯಾಯವಾಗಿ ಹೆಂಗ್ ಕೊಡ್ಬೋದು ಅದನ್ನ ಮಾಡಿ. ಥ್ಯಾಂಕ್ ಯು ಸುರೇಶ್ ಅವರೇ ಮಾತಾಡಿದಕ್ಕೆ.